ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ ಅಂತ ಪಡ್ಡು ಮಾಡಿದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದು ಮದುವೆ ಫಂಕ್ಷನ್ ಇದ್ದು ಹೋಗ್ತಾ ಇದ್ವಿ ನೋಡಿ. ನಾನು ಹಸ್ಬೆಂಡು ಇಬ್ಬರು ಬರಬೇಕು, ಮಿಸ್ ಮಾಡಬಾರ್ದು ಅಂತ ಹೇಳಿದರು. ಅದಕ್ಕೆ ಡ್ರೆಸ್ ವೇರ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಬಸ್ಸಲ್ಲಿ ಹೋಗ್ಬೇಕಲ್ವಾ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಉಟ್ಕೊಂಡ್ರೆ ಆಯಿತು, ಡ್ರೆಸ್ ಹಾಕ್ಕೊಂಡು ಬಾ ಅಂತ ಹೇಳಿದರು ಅಮ್ಮ. ಅದಕ್ಕೆ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ವಿ ನೋಡಿ. ಚಾಕ್ಲೇಟ್ ಕೊಟ್ಟಿದ್ರಲ್ಲ ಹಸ್ಬೆಂಡು, ಬರ್ಡೇ ದಿನ ತಿಂದಿರಲಿಲ್ಲ. ಕೇಕ್ ಇತ್ತಲ್ವ, ಅದನ್ನೇ ತಿನ್ಕೊಂಡಿದ್ದೆ. ಚಾಕ್ಲೇಟ್ ತಿಂದೇ ಇರಲಿಲ್ಲ, ಅದಕ್ಕೆ ಬಸ್ಸಲ್ಲಿ ತೊಗೊಂಡು ಹೋಗಿದ್ದೆ. ತಿನ್ಕೊಳ್ತಾ ಹೋಗೋಣ ಚೆನ್ನಾಗಿರುತ್ತೆ ಅಂತ ಚಾಕ್ಲೇಟ್ ತೊಗೊಂಡು ತಿನ್ಕೊಳ್ತಾ ಹೋಗಿದ್ದೆ ನೋಡಿ. ಇದು ಇನ್ನೊಂದು ಬಸ್ ನೋಡಿ, ಖಾಲಿ ಇತ್ತು, ಯಾರೂ ಇರಲಿಲ್ಲ. ಜನ ಇದ್ದರೂ ಬೇಗನೆ ಎಳ್ಕೊಂಬಿಟ್ರು. ನಮ್ಮದು ಸ್ವಲ್ಪ ದೂರ ಹೋಗೋದಿತ್ತಲ್ವ, ಯಾರೂ ಇರಲಿಲ್ಲ. ಇದು ಗುಲ್ಬರ್ಗ ನೋಡಿ, ಫುಲ್ ಅಂದರೆ ಫುಲ್ಲು ರಶ್ ಇತ್ತು ಬಸ್ಸಲ್ಲಿ. ನೋಡಿ ಎಷ್ಟು ಯಾರೂ ಇಲ್ಲ. ನಾನು ಹಸ್ಬೆಂಡು, ಡ್ರೈವರು, ಕಂಡಕ್ಟರ್ ಅಷ್ಟೇ ಇದ್ವಿ ನೋಡಿ. ಫೈನಲ್ ಆಗಿ ಮದ್ವೆಗೆ ಬಂದಿದ್ವಿ. ಇದು ನೈಟ್ ಫಂಕ್ಷನ್ ಮಾಡಿದ್ರಲ್ವ, ಅದು ಟಿ ವಿಯಲ್ಲಿ ಹಾಕಿದ್ರು, ನೋಡ್ಕೊತ ಕೂತ್ಕೊಂಡಿದ್ವಿ. ಮದುವೆ ಹಾಲ್ ನೋಡಿ ಇದು. ತಾಳಿ ನಡೀತಾ ಇತ್ತು ಅಲ್ಲಿ. ಈ ಕಡೆ ತಾಳಿ ಕಟ್ತಾ ಇದ್ದರು ಅಲ್ಲೇ ಹೋಗೋಣ ಬಿಡು, ಮತ್ತು ಸ್ಟೇಜ್ ಮೇಲೆ ಬರ್ತಾರಲ್ಲ ಅಂದ್ಕೊಂಡು. ಬಿಸಿಲು ತುಂಬ ಇತ್ತಲ್ಲ, ಜ್ಯೂಸ್ ಆದರೂ ಕುಡ್ಕೊಂಬರೋಣ ಅಂತ ಹೇಳಿದರು ನಮ್ಮ ಆಂಟಿ. ಮತ್ತು ಜ್ಯೂಸ್ ಕುಡಿಯೋಕ್ಕೆ ಅಂತ ಹೊರಗಡೆ ಹೋಗಿದ್ವಿ ನೋಡಿ. ಹೋಗ್ತೀವಿ ಎಲ್ಲೂ ಜ್ಯೂಸ್ ಸಿಗಲೇ ಇಲ್ಲ. ಲಾಸ್ಟಿಗೆ ಒಂದು ಬೇಕ್ರಿ ಇತ್ತು, ಅಲ್ಲೇ ಬಾದಾಮಿ ಹಾಲು ಕುಡ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದ್ವಿ. ನಾನು ಸ್ಯಾರಿನೇ ವೇರ್ ಮಾಡಿದ್ದೆ. ಹೋಗಿದ ತಕ್ಷಣವೇ ಸ್ಯಾರಿ ವೇರ್ ಮಾಡಿಕೊಂಡೆ ನೋಡಿ. ಮದುವೆ ಹೆಣ್ಣು ಗಂಡು ಇವರೇ ನೋಡಿ. ಇವರು ನಮ್ಗೆ ಅಣ್ಣ ಆಗಬೇಕು. ಅವ್ರ ಅತ್ತಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮದುವೆ ಮಾಡಿದರು. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಮತ್ತು ರಿಟರ್ನ್ ಊಟ ಎಲ್ಲ ಮುಗಿಸ್ಕೊಂಡು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಬಸ್ಸಿಗೆ ಕಾಯ್ತಾ ಇದ್ವಿ ಹೋಗೋಣ ಅಂತ. ಮತ್ತು ಅದರಲ್ಲೇನು ಹೋಗ್ತೀರಾ, ನಾವು ಹೋಗ್ತೀವಲ್ವ ಊರಿಗೆ, ಅಲ್ಲೇ ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಹೇಳಿದರು. ಅದೇ ಬಸ್ಸಲ್ಲೇ ಹೋಗೋಣ ಅಂತ ಕಾಯ್ಕೊತ ನಿಂತ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಮನೆಗೆ ಬಂದಮೇಲೆ ಇಲ್ಲಿ ಫಿಶ್ ಬಂದಿತ್ತು. ಫಿಶ್ ಸಖತ್ತಾಗಿತ್ತು. ತೊಗೊಳ್ಳೋಣ ಅಂತ ನೋಡಿದ್ವಿ, ಫುಲ್ಲು ಕಾಸ್ಟ್ಲಿ ಹೇಳಿದರು ಅವರು. ಹಾಗೆ ಇಲ್ಲಿ ನಮ್ಮೂರಲ್ಲಿ ಮಾರಮ್ಮವ್ವನ ಮೂರ್ತಿನ ಮೆರವಣಿಗೆ ಮಾಡ್ತಾಯಿದ್ರು ನೋಡಿ. ಹೊಸ ಮೂರ್ತಿ ಅಂತ ಅನಿಸುತ್ತೆ. ಮೆರವಣಿಗೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಿಮಗೆ ತೋರಿಸೋಣ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಮಾರಮ್ಮವ್ವ ಎಲ್ಲೂ ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಹಿಂದಕ್ಕೆ ಬರ್ತಾಯಿದ್ಲು. ಖುಷ್ಬು ಆಯಿಲು ಖಾಲಿ ಆಗಿತ್ತು, ಮಾಡ್ಕೊಳ್ತಾ ಇದ್ದೆ ನೋಡಿ. ಖುಷ್ಬು ಆಯಿಲ್ ಫುಲ್ಲು ಫೇಮಸ್ ಆಗಿಬಿಟ್ಟಿದೆ. ಫೇಸಿಗೆ ತುಂಬ ಅಂದರೆ ತುಂಬಾ ಸಖತ್ತಾಗಿ ಬರುತ್ತೆ ಇದು ಎಣ್ಣೆ ಹಚ್ಕೊಂಡ್ರೆ. ಅದೇ ಥರ ಮಾಡ್ಕೊಳ್ಳೋಣ ಖಾಲಿ ಆಗಿತ್ತಂತ ಮತ್ತೆ ಇನ್ನೊಂದು ಸಾರಿ ಮಾಡ್ಕೊತಾ ಇದ್ದೆ. ಆರೆಂಜಿನ ಸಿಪ್ಪೆ, ಬೀಟ್ರೂಟು, ಕ್ಯಾರೆಟು ತುರಿದ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ಇನ್ನೂ 2 ಆಯಿಲ್ ಹಾಕ್ತಾರೆ. ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಫೇಮಸ್ ಆಗಿದೆ. ಫೇಮಸ್ ಎಷ್ಟಾಗಿದೆ ಅಷ್ಟು ರಿಸಲ್ಟ್ ಇದೆ. ಇದು ತುಂಬ ಅಂದರೆ ತುಂಬಾ ರಿಸಲ್ಟ್ ಇದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಆಯಿಲಿ ಸ್ಕಿನ್ನವ್ರು ಬಂದುಬಿಟ್ಟು ಸ್ವಲ್ಪ ವಾರದಲ್ಲಿ 2-3 ಡೇಸ್ ಅಷ್ಟೇ ಹಚ್ಕೊಳ್ಳಿ. ಡ್ರೈ ಸ್ಕಿನ್ನರು, ಎಲ್ಲರೂ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಡೈಲಿ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ ರಿಸಲ್ಟು. ಇದು ಆಯಿಲ್ ಆಲ್ರೆಡಿ ಆಗಿದೆ. ಈ ಥರ ಸೋಸೋದಿರುತ್ತೆ ಅಲ್ವಾ, ಇದರಲ್ಲಿ
ಸೋಸೋದ್ರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಸ್ಪೂನಿಂದ ಈ ಥರ ಒತ್ತಿದ್ರೆ ಆ ಎಣ್ಣೆ ಎಲ್ಲ ಕೆಳಗಡೆ ಬೀಳುತ್ತೆ. ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೆ, ಯಾಕೆ ಕ್ಯಾರೆಟು ಬೀಟ್ರೋಟು ಸ್ವಲ್ಪ ಇತ್ತು, ಅದಕ್ಕೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಳೋಣ ಈ ಸದ್ಯಕ್ಕೆ, ಆಮೇಲೆ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು ಮಾಡ್ಕೊತಾ ಇದ್ದೆ. ಅದಕ್ಕೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕಬೇಕು ನೋಡಿ. ವಿಟಮಿನ್ ಇ ಟ್ಯಾಬ್ಲೆಟ್ ತೊಗೊಂಬಂದಿದ್ದೆ, ಒಂದು ಶೀಟ್ ತೊಗೊಂಬಂದಿದ್ದೆ 40 ರುಪೀಸದ್ದು. ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ವಿಟಮಿನ್ ಇ ಟ್ಯಾಬ್ಲೆಟ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ, ಹೇರಿಗೆ ಚೆನ್ನಾಗಿರುತ್ತೆ. ಅದನ್ನು ಹಾಕಿಬಿಟ್ಟು ಈ ಥರ ಕಲಿಸ್ತಾ ಇದ್ದೀನಿ ನೋಡಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.